ವೀಕ್ಷಕರೇ ನೋಡಿ, ಸಿದ್ದರಾಮಯ್ಯ ಅವರಿಗೆ ದೆಹಲಿಯಿಂದ ಬುಲಾವ್ ಬಂದ ಕೂಡಲೇ, ನೀವು ದೆಹಲಿಗೆ ಬರಬೇಕು ಅಂತ ಹೇಳಿದ ಕೂಡಲೇ ಒಂದಷ್ಟು ವಿಚಾರಗಳು ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಏನದು? ಸಿದ್ದರಾಮಯ್ಯ ಅವರನ್ನ ಡೆಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿತಾರೆ. DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನೋಡಿ, ಈ ಜ್ಯೋತಿಷ್ಯದ ವಿಚಾರಕ್ಕೆ ನಾವು ಬರುವುದಾದರೆ, ಗುರುಬಲ ಒಂದಷ್ಟು ರಾಶಿಗಳಿಗೆ ಗುರುಬಲ ಹೋಗ್ತಾ ಇದೆ, ಒಂದಷ್ಟು ರಾಶಿಗಳಿಗೆ ಗುರುಬಲ ಶುರುವಾಗ್ತಾ ಇದೆ. ಇಲ್ಲಿ DCM DK ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದರೆ, DK ಶಿವಕುಮಾರ್ ಅವರಿಗೆ ಗುರುಬಲ 1ನೇ ತಾರೀಕು, ಜೂನ್ 1ನೇ ತಾರೀಕು, ಅಲ್ಲಿಗೆ ಜೂನ್ 3ನೇ ತಾರೀಕು DK ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜೂನ್ 3 ಯಾಕೆ ಮೇಡಮ್? 1ನೇ ತಾರೀಕು ಅವ್ರಿಗೆ ಗುರುಬಲ ಬರ್ತಾ ಇದೆಯಲ್ಲ, ಜೂನ್ 3ವರೆಗೂ ಯಾಕೆ ಕಾಯಬೇಕು? ನೋಡಿ, ಇವತ್ತು ತಾನೇ ಈಗ ಕೆಲವು ಗಂಟೆಗಳ ಹಿಂದೆ DK ಶಿವಕುಮಾರ್ ಅವರು ಅವರ ಆರಾಧ್ಯ ದೈವ ಅಜ್ಜಯ್ಯನನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು. ಈ ಕಡೆ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಇವತ್ತು ಸಾಯಂಕಾಲ. ಆ ವಿಚಾರದ ನಡುವೆಯೇ ಅವರ ಆರಾಧ್ಯ ದೈವ ಎಷ್ಟರ ಮಟ್ಟಿಗೆ ಅಜ್ಜಯ್ಯ ಸ್ವಾಮಿಯನ್ನು ನಂಬ್ತಾರೆ ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಯಾಕಂದರೆ DCM ಆದಂತಹ ಸಂದರ್ಭದಲ್ಲಿ ಅಜ್ಜಯ್ಯ ಅವರ ಹೆಸರಲ್ಲೇ DCM DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದು. ಹಾಗಾಗಿ ಅಷ್ಟರ ಮಟ್ಟಿಗೆ ಅಜ್ಜಯ್ಯ ಸ್ವಾಮಿಯನ್ನು ನಂಬ್ತಾರೆ. ನಿನ್ನೆನೂ ಕೂಡ ಅಜ್ಜಯ್ಯ ಸ್ವಾಮಿಗಳು ಭವಿಷ್ಯ ನುಡಿದಿದ್ರು. DK ಶಿವಕುಮಾರ್ ಅವರು CM ಆಗುವಂತಹ ವಿಚಾರಕ್ಕೆ ಸಾಕಷ್ಟು ಬಾರಿ ಹಿಂದೆ ಹೇಳಿದ್ದಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಇಂಥ ಡೇಟ್ ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ಹಾಗೇ ಆಗ್ತಾರೆ. ಎಲ್ಲ ಬೆಳವಣಿಗೆ ನೋಡಿ, ನಿನ್ನೆ ತಾನೇ ಹೇಳಿದರು, ಇನ್ನೇನು ಕೆಲವೇ ದಿನಗಳಲ್ಲಿ DK ಶಿವಕುಮಾರ್ ಅವರು ನಾಡಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಭವಿಷ್ಯ ನುಡಿದಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ, ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಜ್ಜಯ್ಯ ಸ್ವಾಮಿಗಳು ಇವತ್ತು ಅವರು ಭವಿಷ್ಯ ನುಡಿದು ರಾತ್ರೋರಾತ್ರಿನೇ ಡೆಲ್ಲಿಯಿಂದ ಬುಲಾವ್ ಬಂದಿದೆ ಸಿದ್ದರಾಮಯ್ಯ ಅವರಿಗೆ ಬರಬೇಕು ಅಂತ ಹೇಳಿ. ಎಲ್ಲ ಬೆಳವಣಿಗೆಯ ನಡುವೆ DK ಶಿವಕುಮಾರ್ ಅವರು ಇವತ್ತು ಅಜ್ಜಯ್ಯ ಅವರನ್ನು ಭೇಟಿ ಮಾಡಿರೋದು. ಅವರನ್ನು ಅಷ್ಟರ ಮಟ್ಟಿಗೆ ನಂಬ್ತಾರೆ. ನೋಡಿ, ಯಾವುದೇ ಕೆಲಸ ಮಾಡಬೇಕು, ಎಲ್ಲಾದರೂ ಹೊರಗಡೆ ಹೋಗಬೇಕು ಒಳ್ಳೆ ಕೆಲಸಕ್ಕೆ ಅಂದರೆ ಅಜ್ಜಯ್ಯ ಅವರ ಮಾತನ್ನು ಮೀರಲ್ಲ DK ಶಿವಕುಮಾರ್ ಅವರು. ಅದು ಎಲ್ರಿಗೂ ಕೂಡ ಗೊತ್ತು. ಒಂದು 5 ನಿಮಿಷ ಹಾಗೆ ನಿಂತ್ಕೋತಾರಂತೆ, ಟೈಮ್ ಆಗಲಿ ಇರು ಹೋಗೋಣ ಅಂತೇಳಿ. ಯಾಕಂದರೆ ಅಜ್ಜಯ್ಯ ಅವ್ರು ಹೇಳಿರ್ತಾರೆ ಇಂಥ ಟೈಮ್ಗೆ ಹೋಗು ಕೆಲಸ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಅವರ ಮಾತನ್ನು, ಅವರ ಗೆರೆಯನ್ನು ಯಾವತ್ತೂ ಕೂಡ DK ಶಿವಕುಮಾರ್ ಅವರು ತಪ್ಪಲ್ಲ. ಈಗ ನೋಡಿ, ಒಂದು ಕಡೆ ಇವತ್ತು ಅಜ್ಜಯ್ಯ ಅವರನ್ನು ಭೇಟಿ ಮಾಡಿರೋದು ಎಲ್ಲದಕ್ಕೂ ಕೂಡ ಒಂದೊಂದು ಲಿಂಕ್ ಆಗ್ತಾ ಇದೆ. ಅದರ ಜೊತೆಗೆ ಜೂನ್ 1ನೇ ತಾರೀಕು ಅವರ ರಾಶಿಗೆ ಗುರುಬಲ ಬರ್ತಾ ಇದೆ. ಹಾಗಾಗಿ ಜೂನ್ 3ನೇ ತಾರೀಕು ಒಳ್ಳೆ ದಿನ ಅಂತೆ. ಯಾಕಂದರೆ ದಿನಗಳು, ಅವರ ಟೈಮಿಂಗ್ಸು ಎಲ್ಲ ಬಹಳ ನೋಡ್ತಾರೆ DK ಶಿವಕುಮಾರ್ ಅವರು. ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆಗಳಿದೆ ಅನ್ನುವ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಬಟ್ ಅದೆಲ್ಲದಕ್ಕೂ ಸ್ಪಷ್ಟ ಉತ್ತರ ಸಿಗಬೇಕು ಅಂದರೆ ಇನ್ನೊಂದು 2-3 ದಿನ ಕಾಯಬೇಕು. ನೋಡಿ, ಒಂದು ಕಡೆ CM ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾ ಇರೋದ್ರಿಂದ, ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಇರೋದ್ರಿಂದ ಸಭೆಯಲ್ಲಿ ಏನು ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ, ಒಂದು ಯಾವ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇರೋದು ನಾಯಕತ್ವ ಬದಲಾವಣೆಯ ವಿಚಾರ. ಈ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಯಾಕಂದರೆ 2.5 ವರ್ಷಕ್ಕೆ ನಾಯಕತ್ವ ಬದಲಾವಣೆ ಅಂತ ಹೇಳಲಾಗಿತ್ತು. ಈಗ 3 ವರ್ಷ ತುಂಬ್ತಾ ಇದೆ. ಅದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯ ಹಿನ್ನೆಲೆ ಎಲ್ಲವನ್ನ ಕೂಡ ಮುಂದೂಡಲಾಗಿತ್ತು. ಸೊ ಅದು ಕೂಡ ಮುಗಿದಾಯಿತು. ಹಾಗಾಗಿ ಆ ವಿಚಾರದ ಬಗ್ಗೆ ಚರ್ಚೆ. ಅದರ ಜೊತೆಗೆ ಪಾಯಿಂಟ್ ನಂಬರ್ 2, ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಕೂಡ ಕೊಡಬಹುದು. ಯಾಕಂದರೆ ಈಗಾಗಲೇ ಹಿರಿಯ ಶಾಸಕರು ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೈಕಮಾಂಡ್ ಕದ ತಟ್ಟಿ ವಾಪಸ್ ಬರ್ತಾ ಇದ್ದಾರೆ. ಮೊನ್ನೆ ತಾನೇ ಕೃಷ್ಣ ಭೈರೇಗೌಡ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಹೋದರು. ಅದಾದಮೇಲೆ 30 ಜನ ಟೀಮ್ ಒಂದು ರೀತಿಯಲ್ಲಿ ಹೋಯಿತು. ಹಾಗಾಗಿ ಅದೆಲ್ಲದರ ನಡುವೆ ರಾಜ್ಯಸಭೆಗೆ ಚುನಾವಣೆ ಘೋಷಣೆಯಾಗಿದ್ದು ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗತ್ತೆ. ಅದಾದಮೇಲೆ MLC ಈ ಪರಿಷತ್ ಚುನಾವಣೆಗೂ ಕೂಡ ದಿನಾಂಕ ಘೋಷಣೆಯಾಗಿದ್ದು ಯಾರು ಅನ್ನುವ ಚರ್ಚೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಇದೆ. CM ಬದಲಾವಣೆ ವಿಚಾರವೇ ಚರ್ಚೆಯಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ವಿಚಾರಗಳು ಕೂಡ ಇದೆ, ಅದು ಕೂಡ ಚರ್ಚೆಯಾಗಬಹುದು. ಇದೆಲ್ಲದರ ನಡುವೆ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ.
ಏನು ಸರ್? ಸಿದ್ದರಾಮಯ್ಯ ಅವರನ್ನು ಕರೆದಿದ್ದೀರಲ್ಲ, ಏನು ಹೇಳ್ತೀರಾ? ನಿಮಗೂ ಕೂಡ ಕರೆ ಬಂದಿದೆಯಾ? ನೀವು ಕೂಡ ಡೆಲ್ಲಿಗೆ ಹೋಗ್ತೀರಾ ಅಂತ ನಾವು ಕೇಳಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನನಗೆ ಯಾವುದೇ ರೀತಿಯ ಕರೆ ಬಂದಿಲ್ಲ, ಸಿ ಎಂ ಕರೆಸಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ, ನನ್ನನ್ನಂತೂ ಕರೆದಿಲ್ಲ, ಸಿ ಎಂ ಕರೆದಿರೋದು ನಂಗೆ ಗೊತ್ತಿಲ್ಲ, ಅದ್ರ ಜೊತೆಗೆ ಯಾವ ವಿಚಾರಕ್ಕೆ ಕರೆದಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಮೆಲ್ಲಕ್ಕೆ ಜಾರ್ಕೊಳ್ತಾರೆ. ಇದೆಲ್ಲದರ ನಡುವೆ ಇನ್ನೊಂದು ಮಹತ್ವದ ಬೆಳವಣಿಗೆ ಏನು ಗೊತ್ತಾ? ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡು ಬುಲಾವ್ ಕೊಟ್ಟಿದೆ, ಬನ್ನಿ. ಈ ಎಲ್ಲ ಬೆಳವಣಿಗೆಯ ನಡುವೆ ನಿನ್ನೆ ತಡರಾತ್ರಿಯವರೆಗೂ ಕೂಡ ಡಿ ಕೆ ಬ್ರದರ್ಸು ಮೀಟಿಂಗ್ ಮಾಡಿದ್ದಾರೆ. ಮಾಡಲೇಬೇಕು, ಯಾಕಂದರೆ ಪಂಚರಾಜ್ಯಗಳ ಫಲಿತಾಂಶ ಬರೋದಕ್ಕಿಂತ ಮುಂಚೆನೇ ಅವರು ಡೆಲ್ಲಿಗೆ ಹಾರಿ ಅಲ್ಲಿ ಒಂದು 2-3 ದಿನಗಳ ಕಾಲ ಲಾಬಿ ಮಾಡಿ ಬಂದವರು ಅಣ್ತಮ್ಮದಿರು, ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಡೆಲ್ಲಿಗೆ ಕರೀತಾ ಇದ್ದಾರೆ ಸಿದ್ದರಾಮಯ್ಯ ಅವರನ್ನು ಅಂದರೆ ಇದು ನಾಯಕತ್ವ ಬದಲಾವಣೆ, ಕುರ್ಚಿ ಬದಲಾವಣೆಗಳಿಗೆ ಇರುತ್ತೆ. ಸೊ ಏನು ಮಾಡಬಹುದು, ಏನು ಎಲ್ಲದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಒಟ್ಟಾರೆ ನಾವು ಜ್ಯೋತಿಷ್ಯದ ಪ್ರಕಾರ ನೋಡೋದಾದರೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ನಂಬ್ತಾರೆ. ಸೊ ಜ್ಯೋತಿಷ್ಯದ ಪ್ರಕಾರವೇ ನೋಡೋದಾದರೆ ಜೂನ್ 1ನೇ ತಾರೀಕು ಗುರುಬಲ ಬರ್ತಾ ಇದೆ. ಜೂನ್ 3ನೇ ತಾರೀಕು ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆಗಳು ಇದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬಟ್ ಏನಾಗಬಹುದು, ನಾಳೆ ನಾಡಿದ್ರ ಒಳಗಡೆ ಗೊತ್ತಾಗತ್ತೆ, ಕಾದು ನೋಡೋಣ.